ಥ್ಯಾಂಕ್ ಯು. ರಾಜ್ಯದ ಮುಕುಟ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ ಅಂತ ಹೇಳ್ಬೋದು. ಬೀದರ್ ಬ್ರಿಮ್ಸ್ ಸದಾ ಒಂದಿಲ್ಲ ಒಂದು ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದೆ. ಇವಾಗ ಕೂಡ ನಾವು ಏನೀಗಾಗಲೇ ಲ್ಯಾಬ್ ಇರ್ತದ, ಆ ಲ್ಯಾಬ್ ಮುಂಭಾಗದಲ್ಲಿದ್ದೀವಿ. ನೋಡ್ಬೋದು ನೀವು, ರೋಗ ಲಕ್ಷಣಗಳ ಪ್ರಯೋಗಾಲಯ ಅಂಥೇಳಿ ಒಳಗಡೆ CBSE ಏನು ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ನೋಡ್ಬೋದು ನೀವು, ಪ್ಯಾಥಾಲಜಿ ಲ್ಯಾಬ್ ಅಂಥೇಳಿ ಅದ್ರ ಕಳೆದ 3-4 ದಿನಗಳಿಂದ ಕೆಟ್ಟ ಹೋಗಿದೆ. ದಿನ ಬೆಳಗಾದ್ರೆ ಸುಮಾರು 200ಕ್ಕೂ ಅಧಿಕ ಜನ ಬ್ಲಡ್ ಟೆಸ್ಟ್ ಸ್ಯಾಂಪಲ್ ಮಾಡ್ಕೋತಾರೆ. ಅಂದರೆ ಏನು ಶುಗರ್ ಇರ್ಬೋದು, ಪ್ರತಿಯೊಂದು CBSE ಏನು ಟೆಸ್ಟ್ ಆಗ್ತಾವೆ, ಆ ಟೆಸ್ಟು ಇದೇ ಒಂದು ಲ್ಯಾಬಲ್ಲಿ ಆಗ್ತಾವೆ. ಅದ್ರ ಕಳೆದ 3-4 ದಿನಗಳಿಂದ ಯಂತ್ರಗಳು ಕೈ ಕೊಟ್ಟಿವೆ. ಸಾಕಷ್ಟು ಜನ ರೋಗಿಗಳು ಬಂದೇನದಂದ್ರೆ ವಾಪಸ್ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ನಾವು ಆ ಮಷೀನನ್ನು ತೋರಿಸ್ತೀವಿ. ನೋಡ್ಬೋದು, ಈಗಾಗಲೇ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ರಿಪೇರಿ ನಡೀತಾ ಇದೆ, ಇಂಜಿನಿಯರ್ ಬಂದು ನೋಡಿದಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ದಿನ ಬೆಳಗಾದ್ರೆ ಸುಮಾರು 100-200 ಜನ ಏನದಂದ್ರೆ ಈ ಒಂದು ಇಲ್ಲಿ ಬ್ರಿಮ್ಸಲ್ಲಿ CBSE ಟೆಸ್ಟ್ ಮಾಡಿಸ್ಕೋತಾರೆ. ಅದ್ರ ನಿಜಕ್ಕೂ ಯಂತ್ರ ಏನದಂದ್ರೆ ಕೈ ಕೊಟ್ಟದ. ಹೀಗಾಗಿ ಹೊರಗಡೆ ಏನದಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಕೊಂಬಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನೀವು ದೃಶ್ಯದಲ್ಲಿ ನೋಡ್ಬೋದು, ಒಳಗಡೆ ಏನು ಮಷೀನ್ ಇದೆ, ಆ ಮಷೀನು ಅದೇ ಏನದಂದ್ರೆ ಪ್ರತಿದಿನ CBSE ಬ್ಲಡ್ ಟೆಸ್ಟು ಆ ಮಷೀನಿಂದ ಮಾಡ್ತಾರೆ. ಆದರೆ ಇವತ್ತು ಆ ಮಷೀನು ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ನಿಜಕ್ಕೂ CBSE ಟೆಸ್ಟ್ ಮಾಡ್ತಾಯಿಲ್ಲ, ಏನು ಬ್ಲಡ್ ಟೆಸ್ಟ್ ಮಾಡ್ತಾರೆ ಸಾಕಷ್ಟು. ಆ ಟೆಸ್ಟು ಮಾಡೋಂಥ ಯಂತ್ರ ಕೈ ಕೊಟ್ಟಿದೆ. ಆ ಸಿಬ್ಬಂದಿಗಳಿಗೆ ನಾವು ಕೂಡ ಕೇಳಿದೀವಿ. ನೋಡ್ಬೋದು ನೀವು, ಮಷೀನ್ ತೋರಿಸ್ತೀವಿ. ಏನಂದ್ರೆ ಸಿಬ್ಬಂದಿಗಳಿಗೆ ನಾವು ಕೂಡ ಕೇಳಿದೀವಿ, ರಿಪೇರಿ ಆಗ್ತಾಯಿದೆ, ಇಂಜಿನಿಯರ್ ಬಂದಿದ್ದಾರೆ ಅಂತ. 3-4 ದಿನಗಳ ಕಾಲ ಸಾಕಷ್ಟು ಬಡವರು ಬರ್ತಾರೆ, ನಿರ್ಗತಿಕರು ಬರ್ತಾರೆ. ಕಂಪಲ್ಸರಿ ಏನದಂದ್ರೆ ಆ ಬ್ಲಡ್ ಟೆಸ್ಟ್ಗಳು ಏನದಂದ್ರೆ ಆಗಲೇಬೇಕು. ಆದರೆ 3 ದಿನಗಳಿಂದ ಕಾರ್ಯ ಸ್ಥಗಿತಗೊಂಡದ. ಯಂತ್ರಗಳು ಕೈ ಕೊಟ್ಟಿವೆ. ನೋಡ್ಬೋದು, ಕೆಟ್ಟು ಹೋದಂಥ ಯಂತ್ರಗಳು ನಾವು ತೋರಿಸ್ತಾ ಇದ್ದೀವಿ. ಹೀಗಾಗಿ ನಿಜಕ್ಕೂ ಏನು ಗ್ರಾಮೀಣ ಭಾಗದ ಜನ ಏನು ನಿಜ ದಿನ ಬೆಳಗಾದ್ರೆ ಸಾಕಷ್ಟು ಜನ ಏನು ಶುಗರ್ ಟೆಸ್ಟ್ ಇರ್ಬೋದು, ಇತರೆ ಬ್ಲಡ್ ಟೆಸ್ಟ್ ಇರ್ಬೋದು, ಸಾಕಷ್ಟು ರಕ್ತದ ಸಾಕಷ್ಟು ಮಾದರಿಗಳ ಟೆಸ್ಟ್ಗೋಸ್ಕರ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಂತ್ರಗಳು ಕೈ ಕೊಟ್ಟ ಹಿನ್ನೆಲೆಯಲ್ಲಿ ಗೊತ್ತಾ ಕೆಲಸ ಕಾರ್ಯ ಸ್ಥಗಿತಗೊಂಡದ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈ ಒಂದು ರಿಜಿಸ್ಟರ್ದಲ್ಲಿ ಏನದಂದ್ರೆ ನೋಡ್ಬೋದು ನೀವು, 25/4/2026 ನಂತರ ರಿಜಿಸ್ಟರ್ನೇ ಆಗಿಲ್ಲ. 25 ಇದೆ. ಅದಕ್ಕಿಂತ ಮುಂಚೆ ನೋಡ್ಬೋದು ನೀವು, ದಿನ ಬೆಳಗಾದ್ರೆ 100-200 ಜನ ಏನದ ನೋಂದಣಿ ಇವೆ. 25ರಿಂದ ಇಲ್ಲಿ ಮುಂದೆ ಏನಂದ್ರೆ ಖಾಲಿ ಪೇಜ್ ಇದೆ. ನೋಡ್ಬೋದು 25 ಕೊನೆ ಕಾಣ್ತಾ ಇದೆ. ಇವತ್ತು 28 ಇದೆ. ಅಂದರೆ ಕಳೆದ 3 ದಿನಗಳಿಂದ ಟೋಟಲಿ ಎಲ್ಲೋ ಒಂದು ಕಡೆ ಯಂತ್ರಗಳು ಕೆಟ್ಟೋದ ಹಿನ್ನೆಲೆಯಲ್ಲಿ ಆ ಟೆಸ್ಟ್ಗಳು ಇಲ್ಲಿ ಬೇರೆ ನೋಡ್ಬೋದು ನೀವು, ಅದರ ಟೆಸ್ಟ್ ಮಾಡ್ತಾಯಿದ್ದಾರೆ ಮೇಡಮ್ ಅವರು. ಅದರ CBSE ಟೆಸ್ಟ್ಗಳೇನದ ಅಂದ್ರೆ ಟೋಟಲಿ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ಯಂತ್ರನ ದುರಸ್ತಿ ಮಾಡಬೇಕು ಎಂಬುದು ಒತ್ತಾಯ ಬೀದರ್ನ ಬ್ರಿಮ್ಸಿಗೆ ಬರ್ತಾಯಿದ್ದಂಥ ಬಡ ರೋಗಿಗಳದಾಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಏನು CBSE ಯಂತ್ರ ಕೆಟ್ಟು ಹೋಗ್ಯದ, ಅದು ದುರಸ್ತಿ ಮಾಡುವ ಮೂಲಕ ಬಡವರ ಏನು ರಕ್ತ ಟೆಸ್ಟ್ಗಳಾಗ್ತಾರೆ, ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಎಂಬುದು ಜನರದ್ದು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ ಅಂತ ಹೇಳ್ಬೋದು. ಬೀದರ್ ಬ್ರಿಮ್ಸ್ ಸದಾ ಒಂದಿಲ್ಲ ಒಂದು ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದೆ. ಇವಾಗ ಕೂಡ ನಾವು ಏನೀಗಾಗಲೇ ಲ್ಯಾಬ್ ಇರ್ತದ, ಆ ಲ್ಯಾಬ್ ಮುಂಭಾಗದಲ್ಲಿದ್ದೀವಿ. ನೋಡ್ಬೋದು ನೀವು, ರೋಗ ಲಕ್ಷಣಗಳ ಪ್ರಯೋಗಾಲಯ ಅಂಥೇಳಿ ಒಳಗಡೆ CBSE ಏನು ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ನೋಡ್ಬೋದು ನೀವು, ಪ್ಯಾಥಾಲಜಿ ಲ್ಯಾಬ್ ಅಂಥೇಳಿ ಅದ್ರ ಕಳೆದ 3-4 ದಿನಗಳಿಂದ ಕೆಟ್ಟ ಹೋಗಿದೆ. ದಿನ ಬೆಳಗಾದ್ರೆ ಸುಮಾರು 200ಕ್ಕೂ ಅಧಿಕ ಜನ ಬ್ಲಡ್ ಟೆಸ್ಟ್ ಸ್ಯಾಂಪಲ್ ಮಾಡ್ಕೋತಾರೆ. ಅಂದರೆ ಏನು ಶುಗರ್ ಇರ್ಬೋದು, ಪ್ರತಿಯೊಂದು CBSE ಏನು ಟೆಸ್ಟ್ ಆಗ್ತಾವೆ, ಆ ಟೆಸ್ಟು ಇದೇ ಒಂದು ಲ್ಯಾಬಲ್ಲಿ ಆಗ್ತಾವೆ. ಅದ್ರ ಕಳೆದ 3-4 ದಿನಗಳಿಂದ ಯಂತ್ರಗಳು ಕೈ ಕೊಟ್ಟಿವೆ. ಸಾಕಷ್ಟು ಜನ ರೋಗಿಗಳು ಬಂದೇನದಂದ್ರೆ ವಾಪಸ್ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ನಾವು ಆ ಮಷೀನನ್ನು ತೋರಿಸ್ತೀವಿ. ನೋಡ್ಬೋದು, ಈಗಾಗಲೇ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ರಿಪೇರಿ ನಡೀತಾ ಇದೆ, ಇಂಜಿನಿಯರ್ ಬಂದು ನೋಡಿದಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ದಿನ ಬೆಳಗಾದ್ರೆ ಸುಮಾರು 100-200 ಜನ ಏನದಂದ್ರೆ ಈ ಒಂದು ಇಲ್ಲಿ ಬ್ರಿಮ್ಸಲ್ಲಿ CBSE ಟೆಸ್ಟ್ ಮಾಡಿಸ್ಕೋತಾರೆ. ಆದರೆ ನಿಜಕ್ಕೂ ಯಂತ್ರ ಏನದಂದ್ರೆ ಕೈ ಕೊಟ್ಟದ. ಹೀಗಾಗಿ ಹೊರಗಡೆ ಏನದಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಕೊಂಬಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನೀವು ದೃಶ್ಯದಲ್ಲಿ ನೋಡ್ಬೋದು, ಒಳಗಡೆ ಏನು ಮಷೀನ್ ಇದೆ, ಆ ಮಷೀನು ಅದೇ ಏನದಂದ್ರೆ ಪ್ರತಿದಿನ CBSE ಬ್ಲಡ್ ಟೆಸ್ಟು ಆ ಮಷೀನಿಂದ ಮಾಡ್ತಾರೆ. ಆದರೆ ಇವತ್ತು ಆ ಮಷೀನು ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ನಿಜಕ್ಕೂ CBSE ಟೆಸ್ಟ್ ಮಾಡ್ತಾಯಿಲ್ಲ, ಏನು ಬ್ಲಡ್ ಟೆಸ್ಟ್ ಮಾಡ್ತಾರೆ ಸಾಕಷ್ಟು. ಆ ಟೆಸ್ಟು ಮಾಡೋಂಥ ಯಂತ್ರ ಕೈ ಕೊಟ್ಟಿದೆ. ಆ ಸಿಬ್ಬಂದಿಗಳಿಗೆ ನಾವು ಕೂಡ ಕೇಳಿದೀವಿ. ನೋಡ್ಬೋದು ನೀವು, ಮಷೀನ್ ತೋರಿಸ್ತೀವಿ. ಏನಂದ್ರೆ ಸಿಬ್ಬಂದಿಗಳಿಗೆ ನಾವು ಕೂಡ ಕೇಳಿದೀವಿ, ರಿಪೇರಿ ಆಗ್ತಾಯಿದೆ, ಇಂಜಿನಿಯರ್ ಬಂದಿದ್ದಾರೆ ಅಂತ. 3-4 ದಿನಗಳ ಕಾಲ ಸಾಕಷ್ಟು ಬಡವರು ಬರ್ತಾರೆ, ನಿರ್ಗತಿಕರು ಬರ್ತಾರೆ. ಕಂಪಲ್ಸರಿ ಏನದಂದ್ರೆ ಆ ಬ್ಲಡ್ ಟೆಸ್ಟ್ಗಳೇನದಂದ್ರೆ ಆಗಲೇಬೇಕು. ಆದರೆ 3 ದಿನಗಳಿಂದ ಕಾರ್ಯ ಸ್ಥಗಿತಗೊಂಡದ. ಯಂತ್ರಗಳು ಕೈ ಕೊಟ್ಟಿವೆ.
ನೋಡ್ಬೋದು. ಕೆಟ್ಟು ಹೋದಂಥ ಯಂತ್ರಗಳು ನಾವು ತೋರಿಸ್ತಾ ಇದ್ದೀವಿ. ಹೀಗಾಗಿ ನಿಜಕ್ಕೂ ಏನು ಗ್ರಾಮೀಣ ಭಾಗದ ಜನ ಏನು ನಿಜ ದಿನ ಬೆಳಗಾದ್ರೆ ಸಾಕಷ್ಟು ಜನ ಏನು ಶುಗರ್ ಟೆಸ್ಟ್ ಇರ್ಬೋದು, ಇತರೆ ಬ್ಲಡ್ ಟೆಸ್ಟ್ ಇರ್ಬೋದು, ಸಾಕಷ್ಟು ರಕ್ತದ ಸಾಕಷ್ಟು ಮಾದರಿಗಳ ಟೆಸ್ಟ್ಗೋಸ್ಕರ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಂತ್ರಗಳು ಕೈ ಕೊಟ್ಟ ಹಿನ್ನೆಲೆಯಲ್ಲಿ ಗೊತ್ತಾ ಕೆಲಸ ಕಾರ್ಯ ಸ್ಥಗಿತಗೊಂಡದ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈ ಒಂದು ರಿಜಿಸ್ಟರ್ದಲ್ಲಿ ಏನದಂದ್ರೆ ನೋಡ್ಬೋದು ನೀವು 25/4/2026 ನಂತರ ರಿಜಿಸ್ಟರ್ನೇ ಆಗಿಲ್ಲ. 25 ಇದೆ, ಅದಕ್ಕಿಂತ ಮುಂಚೆ ನೋಡ್ಬೋದು ನೀವು ದಿನ ಬೆಳಗಾದ್ರೆ 100 to 100 ಜನ ಏನದ ನೋಂದಣಿ ಇವೆ. 25ರಿಂದ ಇಲ್ಲಿ ಮುಂದೆ ಏನಂದ್ರೆ ಖಾಲಿ ಪೇಜ್ ಇದೆ ನೋಡ್ಬೋದು. 25 ಕೊನೆ ಕಾಣ್ತಾ ಇದೆ, ಇವತ್ತು 28 ಇದೆ. ಅಂದರೆ ಕಳೆದ 3 ದಿನಗಳಿಂದ ಟೋಟಲಿ ಎಲ್ಲೋ ಒಂದು ಕಡೆ ಯಂತ್ರಗಳು ಕೆಟ್ಟೋದ ಹಿನ್ನೆಲೆಯಲ್ಲಿ ಟೆಸ್ಟ್ಗಳು ಇಲ್ಲಿ ಬೇರೆ ನೋಡ್ಬೋದು ನೀವು ಅದರ ಟೆಸ್ಟ್ ಮಾಡ್ತಾಯಿದ್ದಾರೆ ಮೇಡಮ್ ಅವರು. ಅದರ CBSE ಟೆಸ್ಟ್ಗಳೇನದ ಅಂದ್ರೆ ಟೋಟಲಿ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ಯಂತ್ರನ ದುರಸ್ತಿ ಮಾಡಬೇಕು ಎಂಬುದು ಒತ್ತಾಯ ಬೀದರ್ನ ಬ್ರಿಮ್ಸಿಗೆ ಬರ್ತಾಯಿದ್ದಂಥ ಬಡ ರೋಗಿಗಳದಾಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಏನು CBSE ಯಂತ್ರ ಕೆಟ್ಟು ಹೋಗ್ಯದ, ಅದು ದುರಸ್ತಿ ಮಾಡುವ ಮೂಲಕ ಬಡವರ ಏನು ರಕ್ತ ಟೆಸ್ಟ್ಗಳಾಗ್ತಾರೆ ಅದಕ್ಕೆ ಅನುಕೂಲ ಮಾಡಿ ಕೊಡಬೇಕು ಎಂಬುದು ಜನರದ್ದು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ ಅಂತ ಹೇಳ್ಬೋದು. ಬೀದರ್ ಬ್ರಿಮ್ಸ್ ಸದಾ ಒಂದಿಲ್ಲ ಒಂದು ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದೆ. ಇವಾಗ ಕೂಡ ನಾವು ಏನೀಗಾಗಲೇ ಲ್ಯಾಬ್ ಇರ್ತದ, ಆ ಲ್ಯಾಬ್ ಮುಂಭಾಗದಲ್ಲಿದ್ದೀವಿ. ನೋಡ್ಬೋದು ನೀವು ರೋಗ ಲಕ್ಷಣಗಳ ಪ್ರಯೋಗಾಲಯ ಅಂಥೇಳಿ. ಒಳಗಡೆ CBSE ಏನು ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ನೋಡ್ಬೋದು ನೀವು ಪ್ಯಾಥಾಲಜಿ ಲ್ಯಾಬ್ ಅಂಥೇಳಿ. ಅದ್ರ ಕಳೆದ 3-4 ದಿನಗಳಿಂದ ಕೆಟ್ಟು ಹೋಗಿದೆ. ದಿನ ಬೆಳಗಾದ್ರೆ ಸುಮಾರು 200ಕ್ಕೂ ಅಧಿಕ ಜನ ಬ್ಲಡ್ ಟೆಸ್ಟ್ ಸ್ಯಾಂಪಲ್ ಮಾಡ್ಕೋತಾರೆ. ಅಂದರೆ ಏನು ಶುಗರ್ ಇರ್ಬೋದು, ಪ್ರತಿಯೊಂದು CBSE ಏನೂ ಟೆಸ್ಟ್ ಆಗ್ತಾವೆ. ಆ ಟೆಸ್ಟು ಇದೇ ಒಂದು ಲ್ಯಾಬಲ್ಲಿ ಆಗ್ತಾವೆ. ಅದ್ರ ಕಳೆದ 3-4 ದಿನಗಳಿಂದ ಯಂತ್ರಗಳು ಕೈ ಕೊಟ್ಟಿವೆ. ಸಾಕಷ್ಟು ಜನ ರೋಗಿಗಳು ಬಂದಿನದಂದ್ರೆ ವಾಪಸ್ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ನಾವು ಆ ಮಷೀನನ್ನು ತೋರಿಸ್ತೀವಿ. ನೋಡ್ಬೋದು ಈಗಾಗಲೇ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ರಿಪೇರಿ ನಡೀತಾ ಇದೆ, ಇಂಜಿನಿಯರ್ ಬಂದು ನೋಡಿದಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ದಿನ ಬೆಳಗಾದ್ರೆ ಸುಮಾರು 100-200 ಜನ ಏನದಂದ್ರೆ ಈ ಒಂದು ಇಲ್ಲಿ ಬ್ರಿಮ್ಸಲ್ಲಿ CBSE ಟೆಸ್ಟ್ ಮಾಡಿಸ್ಕೋತಾರೆ. ಆದರೆ ನಿಜಕ್ಕೂ ಯಂತ್ರ ಏನದಂದ್ರೆ ಕೈ ಕೊಟ್ಟದ. ಹೀಗಾಗಿ ಹೊರಗಡೆ ಏನದಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಕೊಂಬಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನೀವು ದೃಶ್ಯದಲ್ಲಿ ನೋಡ್ಬೋದು ಒಳಗಡೆ ಏನು ಮಷೀನ್ ಇದೆ, ಆ ಮಷೀನು ಅದೇ ಏನದಂದ್ರೆ ಪ್ರತಿದಿನ CBSE ಬ್ಲಡ್ ಟೆಸ್ಟು ಆ ಮಷೀನಿಂದ ಮಾಡ್ತಾರೆ. ಆದರೆ ಇವತ್ತು ಆ ಮಷೀನು ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ನಿಜಕ್ಕೂ CBSE ಟೆಸ್ಟ್ ಮಾಡ್ತಾಯಿಲ್ಲ. ಏನು ಬ್ಲಡ್ ಟೆಸ್ಟ್ ಮಾಡ್ತಾರೆ ಸಾಕಷ್ಟು, ಆ ಟೆಸ್ಟು ಮಾಡೋಂಥ ಯಂತ್ರ ಕೈ ಕೊಟ್ಟಿದೆ. ಆ ಸಿಬ್ಬಂದಿಗಳಿಗೆ ನಾವು ಕೂಡ ಕೇಳಿದೀವಿ. ನೋಡ್ಬೋದು ನೀವು ಮಷೀನ್ ತೋರಿಸ್ತೀವಿ. ಏನಂದ್ರೆ ಸಿಬ್ಬಂದಿಗಳಿಗೆ ನಾವು ಕೂಡ ಕೇಳಿದೀವಿ ರಿಪೇರಿ ಆಗ್ತಾಯಿದೆ, ಇಂಜಿನಿಯರ್ ಬಂದಿದ್ದಾರೆ ಅಂತ. 3-4 ದಿನಗಳ ಕಾಲ ಸಾಕಷ್ಟು ಬಡವರು ಬರ್ತಾರೆ, ನಿರ್ಗತಿಕರು ಬರ್ತಾರೆ. ಕಂಪಲ್ಸರಿ ಏನದಂದ್ರೆ ಆ ಬ್ಲಡ್ ಟೆಸ್ಟ್ಗಳೇನದಂದ್ರೆ ಆಗಲೇಬೇಕು. ಆದರೆ 3 ದಿನಗಳಿಂದ ಕಾರ್ಯ ಸ್ಥಗಿತಗೊಂಡದ, ಯಂತ್ರಗಳು ಕೈ ಕೊಟ್ಟಿವೆ. ನೋಡ್ಬೋದು ಕೆಟ್ಟು ಹೋದಂಥ ಯಂತ್ರಗಳು ನಾವು ತೋರಿಸ್ತಾ ಇದ್ದೀವಿ. ಹೀಗಾಗಿ ನಿಜಕ್ಕೂ ಏನು ಗ್ರಾಮೀಣ ಭಾಗದ ಜನ ಏನು ನಿಜ ದಿನ ಬೆಳಗಾದ್ರೆ ಸಾಕಷ್ಟು ಜನ ಏನು ಶುಗರ್ ಟೆಸ್ಟ್ ಇರ್ಬೋದು, ಇತರೆ ಬ್ಲಡ್ ಟೆಸ್ಟ್ ಇರ್ಬೋದು, ಸಾಕಷ್ಟು ರಕ್ತದ ಸಾಕಷ್ಟು ಮಾದರಿಗಳ ಟೆಸ್ಟ್ಗೋಸ್ಕರ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಂತ್ರಗಳು ಕೈ ಕೊಟ್ಟ ಹಿನ್ನೆಲೆಯಲ್ಲಿ ಗೊತ್ತಾ ಕೆಲಸ ಕಾರ್ಯ ಸ್ಥಗಿತಗೊಂಡದ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈ ಒಂದು ರಿಜಿಸ್ಟರ್ದಲ್ಲಿ ಏನದಂದ್ರೆ ನೋಡ್ಬೋದು ನೀವು 25/4/2026 ನಂತರ ರಿಜಿಸ್ಟರ್ನೇ ಆಗಿಲ್ಲ. 25 ಇದೆ, ಅದಕ್ಕಿಂತ ಮುಂಚೆ ನೋಡ್ಬೋದು ನೀವು ದಿನ ಬೆಳಗಾದ್ರೆ 100 to 100 ಜನ ಏನದ ನೋಂದಣಿ ಇವೆ. 25ರಿಂದ ಇಲ್ಲಿ ಮುಂದೆ ಏನಂದ್ರೆ ಖಾಲಿ ಪೇಜ್ ಇದೆ ನೋಡ್ಬೋದು. 25 ಕೊನೆ ಕಾಣ್ತಾ ಇದೆ, ಇವತ್ತು 28 ಇದೆ. ಅಂದರೆ ಕಳೆದ 3 ದಿನಗಳಿಂದ ಟೋಟಲಿ ಎಲ್ಲೋ ಒಂದು ಕಡೆ ಯಂತ್ರಗಳು ಕೆಟ್ಟೋದ ಹಿನ್ನೆಲೆಯಲ್ಲಿ ಟೆಸ್ಟ್ಗಳು ಇಲ್ಲಿ ಬೇರೆ ನೋಡ್ಬೋದು ನೀವು ಅದರ ಟೆಸ್ಟ್ ಮಾಡ್ತಾಯಿದ್ದಾರೆ ಮೇಡಮ್ ಅವರು. ಅದರ CBSE ಟೆಸ್ಟ್ಗಳೇನದ ಅಂದ್ರೆ ಟೋಟಲಿ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ಯಂತ್ರನ ದುರಸ್ತಿ ಮಾಡಬೇಕು ಎಂಬುದು ಒತ್ತಾಯ ಬೀದರ್ನ ಬ್ರಿಮ್ಸಿಗೆ ಬರ್ತಾಯಿದ್ದಂಥ ಬಡ ರೋಗಿಗಳದಾಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಏನು CBSE ಯಂತ್ರ ಕೆಟ್ಟು ಹೋಗ್ಯದ, ಅದು ದುರಸ್ತಿ ಮಾಡುವ ಮೂಲಕ ಬಡವರ ಏನು ರಕ್ತ ಟೆಸ್ಟ್ಗಳಾಗ್ತಾರೆ ಅದಕ್ಕೆ ಅನುಕೂಲ ಮಾಡಿ ಕೊಡಬೇಕು ಎಂಬುದು ಜನರದ್ದು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.